ಹಾಯ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ರೇವೂಸ್ ಕಿಚನ್. ಇವತ್ತು ನಾವು ಮಾಡ್ತಾ ಇದ್ದೀವಿ ಕೋಡುಬಳೆ. ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಒಣಮೆಣಸಿನ್ಕಾಯಿ ಸ್ವಲ್ಪ, ಮತ್ತು ಈ ಕಪ್ಪಲ್ಲಿ ನಾನು ಎಲ್ಲ ಮೆಜರ್ಮೆಂಟು ತೊಗೊಂಡಿದ್ದೀನಿ. ಎರಡು ಸ್ಪೂನ್ ಮೈದಾ ಹಿಟ್ಟು, ಅರ್ಧ ಕಪ್ ಚಿರೋಟಿ ರವೆ, ಅರ್ಧ ಕಪ್ ಹುರ್ಗಡ್ಲೆ, ಅರ್ಧ ಕಪ್ ಕೊಬ್ಬರಿ, ಮತ್ತು 2 ಕಪ್ ಮೈದಾ ಹಿಟ್ಟು ಅಕ್ಕಿ ಹಿಟ್ಟು 2 ಕಪ್ ಹಾಕ್ಕೊಳ್ಳಿ. ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು, ಜೀರಿಗೆ, ಉಪ್ಪು ಮತ್ತು ಎಣ್ಣೆ ಕರಿಯೋಕ್ಕೆ. ಓಕೆ, ಇವಾಗ ನಾವು ಒಣಮೆಣಸಿನ್ಕಾಯಿ, ಕೊಬ್ಬರಿ ಮತ್ತು ಹುರ್ಗಡ್ಲೆ ಮತ್ತು ಸ್ವಲ್ಪ ಹಿಂಗೆ ಹಾಕ್ಕೊಳ್ಳಿ. ಇಷ್ಟನ್ನು ಹಾಕಿ ನೀರು ಹಾಕಿ ರುಬ್ಕೊಳ್ಳಿ ನುಣ್ಣಗೆ. ಈ ಥರ ರುಬ್ಕೊಳ್ಳಿ. ನೆಕ್ಸ್ಟ್ ಒಂದು ಪಾತ್ರೆ ತಗೊಂಡು ಅದಕ್ಕೆ ಎಣ್ಣೆ ಹಾಕಿ, ಅರ್ಧ ಕಪ್ ಎಣ್ಣೆ ಹಾಕಿ, ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ, ಕಡಿಮೆ ಮಾಡ್ಕೋಬೇಡಿ ಎಣ್ಣೆಗೆ ಇವಾಗ ಚಿರೋಟಿ ರವೆ ಎತ್ತಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳಿ. ನಾವು ಈ ಚಿರೋಟಿ ರವೆನ ಸ್ವಲ್ಪ ಹುರ್ಕೊಂಡ್ರೆ ಸಾಕು, ಒಂದು 3-4 ನಿಮಿಷ ಹುರ್ಕೊಂಡ್ರೆ ಸಾಕು. ನಾವು ಸಜ್ಜಿಗೆಗೆ ಮತ್ತು ಉಪ್ಪಿಟ್ಟಿಗೆಲ್ಲ ಹುರ್ಕೊತೀವಲ್ಲ ಅಷ್ಟೊಂದು ಹುರ್ಕೊಳ್ಳೋದು ಬೇಡ, ಸ್ವಲ್ಪ ಹುರ್ಕೊಂಡ್ರೆ ಸಾಕು. ನೋಡಿ ಈ ಥರ. ಇವಾಗ ಸ್ಟವ್ ಆಫ್ ಮಾಡಿಬಿಡೋಣ. ಚೆನ್ನಾಗಿ ಹುರ್ಕೊಳ್ಳಿ. ಇವಾಗ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ಳೋಣ. ನೋಡಿ, ರುಬ್ಬಿಟ್ಕೊಂಡಿರೋದು ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಪಾತ್ರೆಯಲ್ಲಿರೋ ಶಾಖನೇ ಇದೆಲ್ಲ ಸ್ವಲ್ಪ ಬಿಸಿ ಆಗುತ್ತೆ, ಅಷ್ಟೇ ಸಾಕು ನಮಗೆ. ಇವಾಗ ಮೈದಾ ಹಿಟ್ಟು ಹಾಕ್ಕೊಳ್ಳೋಣ. 2 ಸ್ಪೂನ್ ಮೈದಾ ಹಿಟ್ಟು ನೋಡಿ, ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಜೀರಿಗೆ, ಕರಿಬೇವಿನ ಸೊಪ್ಪು, ಉಪ್ಪು ಇಷ್ಟನ್ನು ಹಾಕ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಳ್ಳೋಣ. ನಾನೆಲ್ಲ ನಿಮಗೆ ಕಪ್ ಮೆಜರ್ಮೆಂಟಲ್ಲಿ ಹೇಳ್ಕೊಟ್ಟಿದ್ದೀನಿ. ಇಷ್ಟೇ ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ. ಇವಾಗ 2 ಕಪ್ ಅಕ್ಕಿ ಹಿಟ್ಟು, ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನಿಮಗೆ ಪಾತ್ರೆಯಲ್ಲಿ ನಮಗೆ ಮಿಕ್ಸ್ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಇದನ್ನು ನಾನು ಶೆಲ್ಫ್ ಮೇಲ್ಗಡೆ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಂಡಿದ್ದೀನಿ. ನಾದ್ಕೋಬೇಕು, ಮೇಯ್ನ್ ಇದು. ನಾದ್ಕೊಂಡ್ರೆ ನಿಮಗೆ ಕೋಡುಬಳೆ ಒಡ್ಕೊಳ್ದೆ ನೀಟಾಗಿ ಬರುತ್ತೆ. ನೋಡಿ, ಈ ಥರ ಶೆಲ್ಫ್ ಮೇಲೆ ನೀಟಾಗಿ ಶೆಲ್ಫ್ನ ಒರೆಸ್ಕೊಂಡು ಅದ್ರ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ನೀಟಾಗಿ ಫಸ್ಟು ನಾವು ಎಣ್ಣೆ ಹಾಕಿದ್ವಲ್ಲ, ಎಣ್ಣೆ, ಉಪ್ಪು, ಖಾರ ಎಲ್ಲ ಹಿಟ್ಟಿಗೆ ಮಿಕ್ಸ್ ಆಗೋ ಥರ ಫಸ್ಟ್ ನೀಟಾಗಿ ಕಲಿಸ್ಕೊಳ್ಳಿ. ಮತ್ತು ಅದು ನಾವು ಮುಷ್ಟಿ ಮಾಡಿದ್ರೆ ಕರೆಕ್ಟಾಗಿ ಮುಷ್ಟಿ ಬರಬೇಕು, ಅಷ್ಟು ಎಣ್ಣೆ ಹಾಕ್ಕೊಂಡ್ರೆ ನಮಗೆ ಚೆನ್ನಾಗಿರುತ್ತೆ. ಮುಷ್ಟಿ ಬರಲಿಲ್ಲ ಅಂದರೆ ಸ್ವಲ್ಪ ಎಣ್ಣೆ ಕಾಯಿಸಿ ಹಾಕ್ಕೊಳ್ಳಿ, ಮುಷ್ಟಿ ಬರುತ್ತೆ ಆವಾಗ. ಇವಾಗ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ. ಒಂದೇ ಸಲ ಹಾಕ್ಕೋಬೇಡಿ ನೀರು, ಸ್ವಲ್ಪ ನೀರು ಹಾಕ್ಕೊಂಡು ಚಪಾತಿ ಹಿಟ್ಟು ಕಲಿಸ್ಕೊತೀವಲ್ಲ ನಾವು, ಆ ಥರ ಕಲಿಸ್ಕೊಳ್ಳಿ. ಬಟ್ ಚೆನ್ನಾಗಿ ನಾದಬೇಕು ಇದನ್ನು. ನೋಡಿ ಈ ಥರ. ಚೆನ್ನಾಗಿ ಕಲಿಸ್ಕೊಳ್ಳಿ. 2 ಕೈ ಸಹಾಯದಿಂದ ನೀಟಾಗಿ ನಾದ್ಕೊಳ್ಳಿ ಇದನ್ನು. ನೋಡಿ ಈ ಥರ ಕಲಿಸ್ಕೊಳ್ಳಿ. ನೋಡಿ ಈ ಥರ ನಾದ್ಕೋಬೇಕು ಇದನ್ನು. ಒಂದು 15 ನಿಮಿಷ ಚೆನ್ನಾಗಿ ನಾದ್ಕೊಳ್ಳಿ. ಮತ್ತು ಹಿಟ್ಟು ಸ್ವಲ್ಪ ಬಿಸಿ ಇರುತ್ತೆ, ಅದೇ ಬಿಸಿ ನಮಗೆ ಆರಬಾರ್ದು, ಆ ಥರ ನೋಡ್ಕೊಳ್ಳಿ. ನೋಡಿ ಈ ಥರ ಇಷ್ಟು ಗಟ್ಟಿ ಇದ್ದರೆ ಸಾಕು. ಇವಾಗ ಅರ್ಧನ ತೆಗೆದು ಒಂದು ಬಾಕ್ಸಲ್ಲಿ ಇಟ್ಬಿಡಿ. ಮತ್ತು ಸ್ವಲ್ಪನೇ ತಗೊಂಡು ನಾವು ಈ ಥರ ತೀಡ್ಕೋಬೇಕು, ಕೋಡುಬಳೆ ಥರ. ನೋಡಿ ಈ ಥರ ಮೀಡಿಯಮ್ ಸೈಜಾಗಿ ಮಾಡ್ಕೊಳ್ಳಿ. ನಮಗೆ 2 ಕಪ್ ಮೈದಾದಲ್ಲಿ 2 ಕಪ್ ಅಕ್ಕಿ ಹಿಟ್ಟಲ್ಲಿ ನಮಗೆ 50 ಕೋಡುಬಳೆ ಆಗಿತ್ತು.
ಮೀಡಿಯಮ್ ಸೈಜು ಚಿಕ್ಕದಾಗಿ ಮಾಡ್ಕೊಂಡಿದ್ವಿ. ನೀವು ಟ್ರೈ ಮಾಡಿ. ಆರಾಮಾಗಿ 2 ಕಪ್ ಅಕ್ಕಿ ಹಿಟ್ಟಲ್ಲಿ ಎಷ್ಟೊಂದು ಮಾಡ್ಕೋಬೋದು ನಾವು. ನೋಡಿ, ಈ ಥರ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನಾವು ನಾದ್ಕೊಂಡ್ರೆ ಯಾವ ಶೇಪ್ ಬೇಕಾದರೂ ಕೊಡ್ಬೋದು, ಅಷ್ಟು ಚೆನ್ನಾಗಿರುತ್ತೆ ನಾದ್ಕೊಂಡ್ರೆ. ಇವಾಗ ಎಣ್ಣೆಗೆ ಹಾಕೋಣ. ಮೀಡಿಯಮ್ ಫ್ಲೇಮ್ ಇರಲಿ, ಎಣ್ಣೆ ಸ್ವಲ್ಪ ಕಾದಿರಲಿ, ತುಂಬ ಕಾಯಿಸ್ಕೋಬೇಡಿ. ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ನೀಟಾಗಿ ಕರ್ಕೊಳ್ಳಿ. ಇವಾಗ ಇದು ತುಂಬ ಬಿಸಿ ಇರಬಾರ್ದು ಎಣ್ಣೆ. ತುಂಬ ಬಿಸಿ ಇದ್ದರೆ ಕಲರ್ ಬೇಗ ಚೇಂಜ್ ಆಗಿಬಿಡುತ್ತೆ. ಮೀಡಿಯಮ್ ಫ್ಲೇಮ್ ಮಾಡಿಕೊಂಡು ಸಣ್ಣ ಉರಿಲಿ ಚೆನ್ನಾಗಿ ಕೆಂಪಾಗೋ ಥರ ಬಾಡಿಸ್ಕೊಳ್ಳಿ, ಕರ್ಕೊಳ್ಳಿ ಇದನ್ನು. ನೋಡಿ, ಈ ಥರ ಸ್ವಲ್ಪ ಗಟ್ಟಿ ಆಗೋ ತನಕ ಕೋಡುಬಳೆ ಅನ್ನೋದು ಮುಟ್ಟಬೇಡಿ. ಗಟ್ಟಿ ಆದಮೇಲೆ ಈ ಥರ ನೀಟಾಗಿ ಕಲರ್ ಚೇಂಜ್ ಆಗೋ ಅಷ್ಟು ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈ ಚಳಿಲಿ ಕಾಫಿ ಟೀ ಜೊತೆ ಏನಾದರೂ ಸ್ನ್ಯಾಕ್ಸ್ ಬೇಕು ಅನಿಸುತ್ತೆ ಅಲ್ವಾ, ಸಂಜೆ ಟೈಮು ಇದನ್ನು ಮಾಡ್ಕೊಳ್ಳಿ. ತುಂಬ ಈಸಿ ಅಲ್ವಾ, ತುಂಬ ಟೇಸ್ಟ್ ಕೂಡ ಇದೆ. ಒಂದು ಸಲ ಟ್ರೈ ಮಾಡಿ. ಒಂದು ಸಲ ಟ್ರೈ ಮಾಡಿದ್ರೆ ಪದೇ ಪದೇ ಮಾಡ್ಕೊತೀರಾ. ನೋಡಿ, ನಾನು ಇನ್ನೊಂದು ಸಲ ಬಿಟ್ಟೆ. ಸ್ವಲ್ಪ ಗಟ್ಟಿ ಆಗೋ ತನಕ ಮುಟ್ಟಬೇಡಿ. ನೋಡಿ, ಈ ಥರ ನಿಧಾನಕ್ಕೆ ಸುಟ್ಕೊಳ್ಳಿ. ಒಂದು 2 ಅವರ್ಸ್ ಕೆಲಸ ಅಷ್ಟೇ. ನೀವೊಂದು ಬಾಕ್ಸಲ್ಲಿ ಇಟ್ಕೊಂಡ್ರೆ 1 ವೀಕ್ ಆರಾಮಾಗಿ ಇಟ್ಕೊಂಡು ತಿನ್ಬೋದು. ವಾವ್, ತುಂಬ ಚೆನ್ನಾಗಿದೆ. ಮಾಡ್ತಾನೆ ಖಾಲಿ ಆಗೋಯ್ತು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.